ಕೃಷ್ಣ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೀನಿ. ರೂಪಿಕಾರ್ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ನಮ್ಮ ವಿಶ್ವ ಕನ್ನಡ ಹಬ್ಬದ ರಾಯಭಾರಿಗಳು ಆಗಮಿಸ್ತಾ ಇದ್ದಾರೆ. ವಸಿಷ್ಠ ಸಿಂಹ ಸರ್ ಅವರನ್ನ ವಿಶ್ವ ಕನ್ನಡ ಹಬ್ಬದಲ್ಲೂ ಕೂಡ ನಮ್ಮ ಜೊತೆಯಾಗಿದ್ದೀರಿ. ವಿಶ್ವ ಕನ್ನಡ ಹಬ್ಬ ಇರ್ತೀವಿ, ಹೆಂಗೆ ಪಾದರಸ ಪಟಪಟ ಅಂತ ಎಷ್ಟು ವೇಗವಾಗಿ ತನ್ನ ತನವನ್ನು ತೋರಿಸುತ್ತೋ ಆ ಗುಣಕ್ಕೆ ಒಳ್ಳೆ ಉದಾಹರಣೆ ನಮ್ಮ ರಂಜಿತ್ ಅವರು. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದಾನೆ. ಹಾಗೆ ನೃತ್ಯ ಅಂದ ತಕ್ಷಣ ಪ್ರಸ್ತುತ ಈಗಿನ ಸಮಕಾಲೀನರಲ್ಲಿ ತನವನ್ನ ಉಳಿಸ್ತಾ ಇರುವಂತಹ ಸಾಯಿ ರಮೇಶ್ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಗುಣವಂತ ಮಂಜು ಅವರನ್ನ ಕರಿತಾ ಇದ್ದೀನಿ. ಕನ್ನಡ ಅಂದ ತಕ್ಷಣ ಕಲೆ, ಸಂಸ್ಕೃತಿ, ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ ಅನ್ನೋದಕ್ಕೆ ಕಿಶೋರ್ ಸರ್ ಅವರು ಕಾರಣೀಭೂತರಾಗ್ತಾರೆ. ಕಿಶೋರ್ ಸರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದಾನೆ. ಇಲ್ಲಿಂದ ಸಿಂಗಾಪುರ್ಗೆ ಹೋಗಿ ಹಮ್ಮಿಕೊಳ್ತೇವೆ, ಅಲ್ಲೇನೆಲ್ಲ ಯಾವ ರೀತಿಯ ರೂಪುರೇಷೆಗಳನ್ನು ಹಾಕೊಂಡಿದ್ದೀವಿ ಅದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳಿಸ್ಕೊಡ್ಲಿದ್ದಾರೆ. ಈ ಬಾರಿಯ 2ನೇ ವಿಶ್ವ ಕನ್ನಡ ಹಬ್ಬವನ್ನು ನಾವು KPCC ವತಿಯಿಂದ ಸಿಂಗಪೂರ್ನಲ್ಲಿ ಆಚರಿಸುವಂತೆ ಎಲ್ಲರೂ ನಿರ್ಧರಿಸಲಾಗಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ತಯಾರಿ ಆಗ್ತಾ ಇದೆ. ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಮತ್ತು ನಮ್ಮ ಈ ವಿಶ್ವ ಕನ್ನಡ ಹಬ್ಬ ಇದರ ರಾಯಭಾರಿಗಳಾಗಿ ಸದಾ ಅಂದರೆ ನಮ್ಮ ಸಂಸ್ಥೆ ಇರುವವರೆಗೆ, ವಸಿಷ್ಠ ಸಿಂಹ ಅವರು ಇರುವವರೆಗೆ ಅವರೇ ನಮ್ಮ ಸಂಸ್ಥೆಯ ರಾಯಭಾರಿ ಅಂತ ನಾವೆಲ್ಲ ಸಂತೋಷವಾಗಿ ಅವರನ್ನು ಆಹ್ವಾನ ಕೊಟ್ಟದಕ್ಕೆ ಮನಪೂರ್ವಕವಾಗಿ ಅವರು ಒಪ್ಕೊಂಡಿದ್ದಾರೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಏನೇ ಒಂದು ಕಾರ್ಯ ರೂಪುರೇಷೆಗಳನ್ನು ಹಾಕೊಂಡ್ರು ಅದಕ್ಕೆ ನಮಗೆ ಸಿಗ್ತಿರುವಂಥ ಸೂರ್ಯನ ಒಂದು ಬೆಳಕಿನಿಂದ ಹೇಗೆ ಶಕ್ತಿ ಬರುತ್ತೋ ಹಾಗೆ ಶ್ರೀ 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 ಗುರುಗಳ ಒಂದು ಆಶೀರ್ವಾದ ನಮ್ಮ ಜೊತೆಯಲ್ಲಿದೆ. ಬಂಧುಗಳೇ, ಗುರುಗಳೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಮನಗಳನ್ನು ಸಲ್ಲಿಸೋಣ ಶ್ರೀ 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 ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿರವರಿಗೆ. ಗುರುಗಳನ್ನು ಕಾಯ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲ ಕಡೆ ಇರೋದಕ್ಕೆ ಸಾಧ್ಯಗಳು ಇಲ್ಲ ಅಂತ ಹೇಳಿ ಬಹುಶಃ ಗುರುವಿನ ಪ್ರತಿರೂಪವಾಗಿ ಭೂಮಿಗೆ ದರೆ ಇಳಿದು ಬಂದು ನಮ್ಮನ್ನೆಲ್ಲ ರಕ್ಷಿಸ್ತಾರೆ ಅಂತ. ಹಾಗಾಗಿಯೇ ದೀಪವನ್ನು ಕೂಡ ನಿಮ್ಮಿಂದ ಬೆಳಗಿಸೋದ್ರ ಮೂಲಕ ನಮ್ಮ ವಿಶ್ವ ಕನ್ನಡ ಹಬ್ಬದ ಜ್ಯೋತಿ ಬೆಳಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಗುರುಗಳೇ. ಹಾಗೆ ಗಣ್ಯಾತಿ ಗಣ್ಯರಾದಿಯಾಗಿ ದಯಮಾಡಿ ದೀಪವನ್ನು ಬೆಳಗಿಸೋದ್ರ ಮೂಲಕ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಲಾಂಛನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಈಗ ಗುರುಗಳಾದಿಯಾಗಿ ಗಣ್ಯಾತಿ ಗಣ್ಯರಿಂದ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ದೀಪವನ್ನು ಹಚ್ಚೋದು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಸಮೃದ್ಧಿಯೆಡೆಗೆ, ನೆಮ್ಮದಿಯೆಡೆಗೆ, ಸಾಧನೆಯೆಡೆಗೆ, ಸಂತೋಷದೆಡೆಗೆ, ಆನಂದದೆಡೆಗೆ, ಆರೋಗ್ಯದೆಡೆಗೆ, ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಡುತ್ತಿರುವಂತಹ ನಮ್ಮೆಲ್ಲರ ಅಭ್ಯುದಯಕ್ಕಾಗಿ ಇವತ್ತು ಕನ್ನಡದ ದೀಪವನ್ನು ಬೆಳಗ್ತಾ ಇದ್ದಾರೆ ಗುರುಗಳಾದಿಯಾಗಿ ಗಣ್ಯಾತಿ ಗಣ್ಯರು. ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ ಬಂಧುಗಳೇ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅಂತ DS ಕರ್ಕಿ ಅವರ ಹೇಳಿರುವಂತಹ ಮಾತುಗಳು ಈ ಸಂದರ್ಭದಲ್ಲಿ ನೆನಪಿಗೆ ಬರುತ್ತೆ. ನಾವು ಕೂಡ ನಮ್ಮ ಕನ್ನಡದ ದೀಪವನ್ನು ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸುವ ಪ್ರಯತ್ನದಲ್ಲಿದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಪತ್ರಿಕಾ ಸಹೋದರ ಸಹೋದರಿಯರ ಒಂದು ಸಹಕಾರ ಇರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಾವೆಲ್ಲರೂ ಕೂಡ ದೀಪವನ್ನು ಹಚ್ಚಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ವಿಶ್ವ ಕನ್ನಡ ಹಬ್ಬದ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈಗೆಲ್ಲರೂ ಒಂದು ಗ್ರೂಪ್ ಫೋಟೋ ಇದೆ, ದಯಮಾಡಿ ಎಲ್ಲರೂ ಗಣ್ಯಾತಿ ಗಣ್ಯರು ವೇದಿಕೆಯ ಮಧ್ಯಭಾಗಕ್ಕೆ ಆಗಮಿಸಬೇಕು. ವಿಶ್ವ ಕನ್ನಡ ಹಬ್ಬದ ಪದಾಧಿಕಾರಿಗಳೆಲ್ಲ ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಭುವನ ಸರ್ ಬಂದಿದ್ದಾರೆ.
ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ಇದ್ರೆ, ಖಂಡಿತವಾಗ್ಲೂ ಗುರುಗಳ ಆಶೀರ್ವಾದ ಇದ್ರೆ ವಿಶ್ವ ಕನ್ನಡ ಹಬ್ಬ 2ನೇ ಬಾರಿ ಸಿಂಗಾಪುರದಲ್ಲಿ ಆಚರಣೆ ಮಾಡೋ ಆಲೋಚನೆಯಲ್ಲಿದ್ದೇವೆ. ಇನ್ನು ದೇಶ ವಿದೇಶಗಳಲ್ಲಿ ನಾವು ಅದ್ಧೂರಿಯಾಗಿ ವಿಜೃಂಭಣೆಯಿಂದ, ಆತ್ಮವಿಶ್ವಾಸದಿಂದ, ವಿನಯದಿಂದ ಆಚರಣೆ ಮಾಡಿ ಕನ್ನಡತನವನ್ನು ಉಳಿಸ್ತೇವೆ ಅನ್ನೋ ಒಂದು ಭರವಸೆಯನ್ನ, ಕನ್ನಡವನ್ನು ಉಳಿಸ್ತಾ ಇರುವಂಥ ನಮ್ಮ ಕನ್ನಡಿಗರಿಗೆ ನಾವೊಂದು ಗೌರವ ಸೂಚಿಸೋದು, ಅವರು ನಾವು ಸೇರಿ ಕಾರ್ಯಕ್ರಮವನ್ನು ಮಾಡೋದು ನಮ್ಮ ಉದ್ದೇಶ. ನೋಡಿ, ಇವತ್ತು ಸಿಂಗಾಪುರ್ನಿಂದ ಚಂದ್ರಶೇಖರ್ ಅವರು ಬಂದಿದ್ದಾರೆ ಈ ಒಂದು ಪ್ರೆಸ್ ಮೀಟ್ಗೆ. ನಮ್ಮ ಚಿಹ್ನೆ ಬಿಡುಗಡೆ ಸಂದರ್ಭದಲ್ಲಿ ವೆಂಕಟರತ್ನಯ್ಯ ಕನ್ನಡ ಸಂಘ ಸಿಂಗಾಪುರ್ ಅಧ್ಯಕ್ಷರು ಅಲ್ಲಿಂದ ಬಂದಿದ್ದರು. ಮತ್ತು ನಮ್ಮ ಪೋಸ್ಟರ್ ಬಿಡುಗಡೆಗೆ ಅವರು ಉಪಾಧ್ಯಕ್ಷರು ಬಂದಿದ್ದರು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಅವರ ಬಾಂಧವ್ಯ ಆಗಿದೆ. ಕನ್ನಡ ಹಬ್ಬವನ್ನು ತುಂಬ ಅದ್ಭುತವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರುಗಳು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಉದ್ದೇಶಗಳು ಏನಂತಂದರೆ, ನಮ್ಮ ಕನ್ನಡಿಗರಿಗೆ ವಿದೇಶದಲ್ಲಿ ಕೆಲಸ ಸಿಗಬೇಕು ಅಂತಂದರೆ, ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಬೇಕಾದಷ್ಟು ಫೇಕ್ಗಳಾಗ್ತಾಯಿದೆ. ಬೇರೆ ದೇಶದಲ್ಲಿ ಹೋಗಿ ಒಂದು ಕೆಲಸ ಹುಡುಕೋದಾಗ್ಬೋದು, ವಿದ್ಯಾಭ್ಯಾಸ ಮಾಡೋದಾಗ್ಬೋದು, ಅದು ತೊಂದರೆಗಳಾಗ್ತಾಯಿದೆ. ಬೇರೆ ಯಾರೋ ಗುರ್ತಿಲ್ದವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಅವರು ಮೋಸ ಮಾಡೋದು, ಈ ರೀತಿ ಎಲ್ಲ ಆಗ್ತಾಯಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಎಲ್ಲ ದೇಶದಲ್ಲೂ ಒಬ್ಬೊಬ್ಬರ ಅಧ್ಯಕ್ಷನ ನೇಮಕ ಮಾಡಿ ಅವ್ರ ಮೂಲಕ ಸಹಾಯ ತಗೊಂಡು ಅವ್ರಿಗೆ ಇಲ್ಲಿರೋ ನಮ್ಮ ಕನ್ನಡಿಗರಿಗೆ ಯಾವ ರೀತಿ ಸಹಾಯ ಮಾಡಬೇಕೋ ಅದನ್ನು ಸಹಾಯನ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಸಂಸ್ಥೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಪತ್ರಕರ್ತರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಮತ್ತು ಒಂದು ಕಂದನ ಉಳಿಸುವಂಥ ತುಂಬ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮ ಗುರೂಜಿಯವರು ಆಶೀರ್ವಾದದಿಂದ ಒಂದು ಮಗುವಿಗೆ, ನಿಮಗೆಲ್ಲ ಗೊತ್ತು, ಟಿ ವಿಯಲ್ಲಿ ನೋಡಿದ್ರಿ, 16 ಕೋಟಿ ಬೇಕಾಗಿತ್ತು ಇಂಜೆಕ್ಷನ್ಗೆ. ಆ ಸಮಯದಲ್ಲಿ ನಮ್ಮ ಗುರೂಜಿಯವರು ಜೊತೆಲಿ ನಿಂತ್ಕೊಂಡು ಆ ಮಗುವಿಗೆ 16 ಕೋಟಿ ಬರೋ ಥರ ನಾವೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಯಶಸ್ವಿ ಆಯಿತು. ಆ ಮಗು ಕೂಡ ಚೆನ್ನಾಗಿದೆ ಈಗ. ಯಾಕೆಂದರೆ ನಿಮ್ಮ ಕೆಲವು ಪ್ರಶ್ನೆಗಳು ಇರ್ಬೋದು, ಬರೀ ಇವರೇನು ಬರೀ ಕಲ್ಚರಲ್ ಪ್ರೋಗ್ರಾಮೇ ಮಾಡ್ತಾರಾ, ಬೇರೆ ಏನಾರು ಇದೆಯಾ ಅಂತ. ನಾವೆಲ್ಲ ಥರದ್ದು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಪರಿಸರ ಉಳಿಸುವಂಥದ್ದಾಗ್ಬೋದು, ರಕ್ತದಾನ ಶಿಬಿರ ಆಗ್ಬೋದು, ಆರೋಗ್ಯ ಶಿಬಿರ ಆಗ್ಬೋದು, ಎಲ್ಲ ಥರದ್ದು, ಒಂದು ಥರದ್ದು ಅಂತಲ್ಲ, ಎಲ್ಲ ಥರದ್ದು ನಾವು ಶಿಬಿರಗಳು ಮಾಡಿದ್ವಿ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಘಟಕಗಳಿದೆ. ಒಂದೊಂದಕ್ಕೂ ಒಂದೊಂದು ಘಟಕಗಳಿಗೆ ಅವ್ರವ್ರ ಕೆಲಸ ಕೊಟ್ಟು ನಾವು ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ವಿ. ಹಾಗಾಗಿ ದುಬೈ ವಿಶ್ವ ಕನ್ನಡ ಹಬ್ಬ ಮಾಡೋದಕ್ಕೆ ಅಲ್ಲಿನ ಕನ್ನಡಿಗರು ತುಂಬ ನಮಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಯಶಸ್ವಿ ಮಾಡಿದ್ರು. ಮತ್ತು ಈ ಸಲ ನಮ್ಮ ತಂಡ ಏನಿದೆ, ಎಲ್ಲರೂ ಸೈನಿಕರ ಥರ ದುಡಿತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಬೆನ್ನೆಲುಬಾಗಿ ನಿಂತಂಥರು ನಮ್ಮ ದಿನೇಶ್ ಜೋಶಿಯವರು ಪ್ರತಿಯೊಂದಕ್ಕೂ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಸಹಕಾರವನ್ನು ಕೊಡ್ತಾಯಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕನ್ನಡ ಸಂಘ ಸಿಂಗಾಪುರ್ ಪ್ರತಿಯೊಂದಕ್ಕೂ ದಿನ ನಾವೊಂದು 10-15 ಜನ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಅಲ್ಲಿ ಕಲಾವಿದರಿಗೆ ಯಾವ ರೀತಿ ಅವಕಾಶಗಳನ್ನ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಕನ್ನಡಿಗರಿಗೂ ಅವಕಾಶಗಳನ್ನ ನಾವು ಕೊಡ್ತಾಯಿದ್ದೀವಿ. ಹಾಗಾಗಿ ಈ ಸಲ ಕಾರ್ಯಕ್ರಮ ಲಾಸ್ಟ್ ಏನು ಮಾಡೋದು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಮತ್ತು ಕೆಲವರು ಪ್ರಶ್ನೆ ಇದೆ, ಹೌದು ನಾವೆಲ್ಲ ವಿಶ್ವ ಕನ್ನಡ ಹಬ್ಬಕ್ಕೆ ಬರಬೇಕು ಅಂದರೆ ಯಾವ ರೀತಿ ಬರಬೇಕು, ಹೇಗೆ ಅಂತೆಲ್ಲ ಇದೆ. ನೋಡಿ, ನಮ್ಮ ಟ್ರಾವೆಲ್ಸ್ನು ಇವತ್ತು ಬಂದಿದ್ದಾರೆ. ನಾವು ಆಗಲೇ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ಯಾವ ಥರ ಅಂತಂದರೆ, ಈಗ ಕೆಲವರಿಗೆ ಬರೋದಕ್ಕೆ ಕಷ್ಟ ಆಗಿರೋರಿಗೆ ಲೋನಿನ ಫೆಸಿಲಿಟಿ ಕೂಡ ಅವ್ರ ಕಡೆಯಿಂದ ಮಾಡಿಸಿ, ಹೇಗೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆಯೋ ಆ ಇತಿಹಾಸವನ್ನು ಉಳಿಸ್ಕೊಂಡು ನಾವು ಹೇಗೆ ಬರ್ತಿದ್ದೀವೋ ಹಾಗೆ ನಮ್ಮ ಎಲ್ಲ ಆಲೋಚನೆಗಳಿಗೆ ನಮ್ಮ ತನವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ನೆಲೆಗಟ್ಟನ್ನು ಉಳಿಸ್ಕೊಳ್ಳೋದ್ರ ಜೊತೆಯಲ್ಲಿ ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಅನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸ್ಕೊಳ್ತಾ, ಕನ್ನಡದ ಬಗ್ಗೆ ಸ್ವಾಭಿಮಾನ ಕನ್ನಡ ನೆಲದಲ್ಲಿಯೇ ಕಡಿಮೆ ಆಗ್ತಾ ಇರುವಾಗ, ಇಂತಹ ಕನ್ನಡದ ಸ್ವಾಭಿಮಾನದ ಹೆಮ್ಮೆಯ ಧ್ವಜವನ್ನು ವಿದೇಶದಲ್ಲಿ ಹಾರಿಸುವ ಮೂಲಕ ಇಲ್ಲಿನ ಕನ್ನಡಿಗರಲ್ಲಿ ಹೆಚ್ಚು ಆತ್ಮವಿಶ್ವಾಸ ಮೂಡಲಿ, ಕನ್ನಡದ ಬಗ್ಗೆ ಪ್ರೀತಿ, ಅಕ್ಕರೆ, ಪ್ರೇಮ, ಗೌರವ ಮೂಡಲಿ ಅನ್ನುವ ಸದುದ್ದೇಶದಿಂದ
ನಮ್ಮ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ನನ್ನ ಗೆಳೆಯ ನಾಗನವಿಲೆ ಶಿವಕುಮಾರ್ ಅವರು ಈ ವಿಶ್ವ ಕನ್ನಡ ಸಮ್ಮೇಳನದ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಮೂಲ ಸ್ಫೂರ್ತಿ ಅಂದರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಆನಂದ ಮಹರ್ಷಿ ಗುರುಗಳು. ಡಾಕ್ಟರ್ ಆನಂದ ಗುರೂಜಿಯವರನ್ನು ನೋಡಿದಾಗ ಅವರ ಸರಳತೆ, ಸಜ್ಜನಿಕೆ, ಪ್ರೀತಿ, ಕರೆದಾಗಲೆಲ್ಲ ನಾನು ಬರ್ತೇನೆ ಅನ್ನುವಂತಹ ಆ ಮಮತೆ, ಅವರನ್ನು ನಾವು ಕೇವಲ ಗುರುವಾಗಿ ಕಾಣೋದಿಲ್ಲ, ಅವರನ್ನು ನಮ್ಮ ಮನೆಯ ಕುಟುಂಬದ ಹಿರಿಯ ಆಧ್ಯಾತ್ಮಿಕ ಅಣ್ಣನಂತೆ ನಾವು ಕಾಣ್ತೇವೆ. ಈಸ್ ಎ ರಿಲಿಜಿಯಸ್ ಲೀಡರ್ ನಮ್ಮೆಲ್ಲರ ಅಣ್ಣ. ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಶಿವಕುಮಾರ ಕರೆದಾಗಲೆಲ್ಲ ಓ ಕುಮಾರ ನಾನಿದ್ದೇನೆ ಅಂಥೇಳಿ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥವ್ರು. ಅವರ ದಿವ್ಯ ಸಾನ್ನಿಧ್ಯ, ಮಾರ್ಗದರ್ಶನ ಇದೆ. ಎಲ್ಲಿ ಗುರುವಿದ್ದಾನೆ ಅಲ್ಲಿ ವಿಜಯ ಇದೆ. ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯುವನೆ ಎನ್ನುವ ಮಾತಿದೆ. ಒಂದು ವೇಳೆ ಶಿವ ಮುನಿದರೂ ಪರವಾಗಿಲ್ಲ, ಆದರೆ ಗುರುಗಳು ಮುನಿಬಾರದಂತೆ. ಹಾಗಾಗಿ ನಮ್ಮ ಆನಂದ ಗುರೂಜಿಯವರ ಮಾರ್ಗದರ್ಶನ ನಮಗಿದೆ. ವೈಯಕ್ತಿಕವಾಗಿ ನನಗಂತೂ ಅಪಾರವಾದಂಥ ಭಕ್ತಿ ಅವರ ಬಗ್ಗೆ. ಅವರಿಗೆ ನನ್ನ ಮೇಲೆ ಪ್ರೀತಿ ಮತ್ತು ಭಕ್ತಿ ಒಂದು ಅತ್ಯುತ್ತಮ ಅನುಸಂಧಾನ. ಇನ್ನು ನಮ್ಮ ವಸಿಷ್ಠರು ಮಹರ್ಷಿಗಳಿದ್ದಾರೆ. ಅವರು ಒಂದು ರೀತಿ ಮಹರ್ಷಿ ಇದ್ದ ಹಾಗೆ. ನೋಡಿ, ಗಡ್ಡ ಗಿಡ್ಡ ಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ, ಲೈವ್ಲಿ ಆಗಿದ್ದಾರೆ. ಅವರು ನಾನು ನೋಡಿದ ನಟರ ಪೈಕಿ ಬಹಳ ಸಜ್ಜನಿಕೆಯ ವ್ಯಕ್ತಿ. ಪ್ರತಿಭೆ ಇದ್ದ ಕಡೆ ವಿನಯ ಇದ್ದರೆ ಅದು ಹೇಗೆ ಅಂದರೆ ಆಲತೊರೆಗೆ ಬೆಲ್ಲದ ಕೆಸರಿದ್ದ ಹಾಗೆ. ಹಾಲಿನ ಹೊಳ್ಳ ಹರಿತಿರಬೇಕಾದ್ರೆ ಆ ಕಡೆ ಈ ಕಡೆ ಸಕ್ಕರೆ, ಜೇನುತುಪ್ಪ ಇವೆಲ್ಲವೂ ಹರಿದು ಹೋದಾಗ ಹಾಲಿನ ರುಚಿ ಹೇಗಿರುತ್ತೆ, ಹಾಗೆ ವಿನಯಶೀಲತೆ ಮತ್ತು ಪ್ರತಿಭೆ ಇವೆರಡರ ಸಂಗಮ ನನ್ನ ಗೆಳೆಯ ವಸಿಷ್ಠ ಸಿಂಹ. ಅವರ ಶ್ರೀಮತಿಯವರು ಸಹ ಹರಿಪ್ರಿಯ. ಆಕೆ ವಿಷ್ಣುವಿನ ಪ್ರಿಯೆಯಕೆ, ವಸಿಷ್ಠ ಸಿಂಹರ ಅಂತರಂಗದ ರಾಣಿ. ಅವರು ಸಹ ಸಮಾರಂಭಕ್ಕೆ ಬರ್ತಾರೆ. ಇನ್ನು ನಮ್ಮ ಕುಮಾರಿ ರೂಪಿಕಾ ಸದಾ ಹಸನ್ಮುಖಿ, ಹಾಗೆ ರಂಜಿತಾ ಇರ್ಬೋದು, ರಮೇಶ್ ಇರ್ಬೋದು, ನಮ್ಮ ಚಂದ್ರಶೇಖರ್ ಸಿಂಗಾಪುರ್ನಿಂದ ಬಂದಿದ್ದಾನೆ. ನಮ್ಮ ಗುಣವಂತ, ಅವನ ಸಾಹಿತಿ ಅಂತ ಕರಿತಿರೋ, ಸಂಘಟಕ ಅಂತ ಕರಿತಿರೋ, ಸದಾ ಹಸನ್ಮುಖಿ. ಹಾಗೆ ನಮ್ಮ ದಿನೇಶ್ ಜೋಶಿಯವರು ಈಸ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಹಣಕಾಸಿನ ವ್ಯವಹಾರಗಳನ್ನೆಲ್ಲ ನೋಡುವಂತಹ ಒಬ್ಬ ವ್ಯಕ್ತಿ. ಬಹಳ ಸೊಗಸಾಗಿ ಹಣಕಾಸನ್ನು ನಿಯಂತ್ರಣ ಮಾಡ್ತಾರೆ. ಎಲ್ಲೆಲ್ಲಿ ಯಾರಿಗೆ ಕಿವಿ ಮಾತನ್ನು ಹೇಳಬೇಕು ಅದನ್ನು ಹೇಳ್ತಾ ಬಂದಿದ್ದಾರೆ. ನಮ್ಮ ಕೃಷ್ಣ ಅವರು, ಮೋಹನ್ ಕೃಷ್ಣ, ಅದ್ಭುತ ಸಂಗೀತ ನಿರ್ದೇಶಕ, ಗಾಯಕ ಮತ್ತು ನಾಯಕ ಅವರಿದ್ದಾರೆ. ನಮ್ಮ ಸನ್ಮಾನ್ಯ ಕಿಶೋರ್ ಇದ್ದಾರೆ, ಗೆಳೆಯರಿದ್ದಾರೆ, ಮತ್ತು ಇವೆಲ್ಲ ಆತ್ಮೀಯ ಬಂಧುಗಳಿದ್ದೇನೆ. ನನ್ನೆಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಇದರ ಉದ್ದೇಶ ಏನು? ವಿನೋಬ ಭಾವೆ ಒಂದು ಮಾತನ್ನು ಹೇಳ್ತಾರೆ. ಕನ್ನಡದ ಲಿಪಿಗಳ ರಾಣಿಯಂತೆ. ಲಿಪಿಗಳ ರಾಣಿ ಕನ್ನಡದ ಲಿಪಿ. ಈ ಮಹತ್ವ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಆ ಹಿನ್ನೆಲೆಯಲ್ಲಿ ನಮ್ಮ ಶಿವಕುಮಾರ ಆರೋಗ್ಯ ಸರಿಯಿಲ್ಲ. ಅವನ ಪತ್ರಿಕೆ ಹೆಸರು ಕಣ್ಣು. ಸದ್ಯಕ್ಕೆ ಅವನ ಕಣ್ಣೇ ಕೈ ಕೊಟ್ಟಿದೆ. ಅವನು ಸುಮಾರು 1 ತಿಂಗಳಿಂದ ಆರೋಗ್ಯ ಸರಿಯಿಲ್ಲ. ನನಗೇನು ಶಿವಕುಮಾರ್ ಅವರು ಟೆಲಿಫೋನ್ ಕಾಲ್ ಜಾಸ್ತಿ ಬರ್ತಾ ಇಲ್ವಲ್ಲ ಅಂತ ಕೇಳಿ ಗುಣವಂತಕ್ಕೆ ಕೇಳಿದೆ, ಭುವನ್ ಕೇಳಿದೆ. ಆಗ ಹೇಳಿದ್ರು ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ. ನಮ್ಮ ನಿರೂಪಕಿ ಮಿತ್ರೆ ಹೇಳಿದ ಹಾಗೆ ಅವನ ಕನಸಲ್ಲೆಲ್ಲ ಸಿಂಗಾಪುರಿನ ಕನ್ನಡದ ಸಮಾರಂಭವೇ ಬರ್ತಾ ಇದೆ. ಸಿಂಗಾಪುರದ ಮಾಯಾಂಗಿನಿಯರು ಬರ್ತಾ ಇಲ್ಲ, ಸಿಂಗಾಪುರದ ಕನ್ನಡಾಂಬೆ ಬರ್ತಾ ಇದ್ದಾಳೆ. ಕನ್ನಡದ ರಾಜರಾಜೇಶ್ವರಿ, ಚಾಮುಂಡೇಶ್ವರಿ. ಅದೇನೋ ಆ ಒಂದು ಸಮ್ಮೇಳನ ಮಾಡಬೇಕು ಅನ್ನುವ ಛಲ, ಅದಕ್ಕೆ ನಿಮ್ಮೆಲ್ಲರ ಬಲ. ಅದು ನನಸಾಗಲಿ, ಯಶಸ್ವಿಯಾಗಲಿ ಅನ್ನೋದು ನಮ್ಮೆಲ್ಲರ ಹಂಬಲ. ಈ ಶಿವಕುಮಾರ್ ಅವರು ಈ ಸಮ್ಮೇಳನ ದುಬೈನಲ್ಲಿ ಮಾಡಿದ್ರು. ನಾನೀಗ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ. ಆ ದುಬೈನ ಆ ಸಮ್ಮೇಳನವನ್ನು ಏಕಾಂಗಿಯಾಗಿ ವೀರಾಭಿಮನ್ಯುನಂತೆ ಬೇರೆಯವರ ಸಹಕಾರವನ್ನು ತೆಗೆದುಕೊಂಡ್ರು. ನಿಜ, ಬಹಳ ಸೊಗಸಾಗಿ ಅದನ್ನು ವ್ಯವಸ್ಥೆ ಮಾಡಿ ದುಬೈನಲ್ಲಿ ಕನ್ನಡ ಡಿಂಡಿಮವನ್ನು ಬಾರಿಸಿದ್ರು. ಯದುವೀರ ಮಹಾರಾಜರು ಬಂದಿವತ್ತೇನು ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ. ಆನಂದ ಗುರೂಜಿಯವರಿದ್ದರು. ವಸಿಷ್ಠ ಸಿಂಹರವರ ನೃತ್ಯ ಎಲ್ಲರನ್ನ ಸೆಳೆಯಿತು. ಒಂದು ಯಶಸ್ವಿ ಕಾರ್ಯಕ್ರಮ. ಅನೇಕ ರಾಷ್ಟ್ರಗಳಿಂದ ಬಂದಂಥವರನ್ನು
ನಮ್ಮ ಶಿವಕುಮಾರ್ ಅವರು ಗುರುತಿಸಿ ಗೌರವಿಸಿ ಸನ್ಮಾನಿಸಿ, ಶಿವಕುಮಾರ್ ಅವರಲ್ಲಿ ಒಂದು ವಿಶೇಷ ಅಂದರೆ ಎಲ್ಲರನ್ನೂ ಪ್ರೀತಿಯನ್ನು ಕಾಣತಕ್ಕಂಥ ಒಂದು ವಿಶೇಷವಾದ ಗುಣ ಇದೆ. ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎನ್ನುವ ಹಾಗೆ ಪ್ರೀತಿಯ ಸೆಲೆ ನಮ್ಮ ಶಿವಕುಮಾರು. ಇನ್ನು ಸಿಂಗಪುರಲ್ಲಿ ಆಗ್ತಕ್ಕಂಥ ಸಮ್ಮೇಳನಕ್ಕೆ ನಮ್ಮ ಚಂದ್ರಶೇಖರ್ ಅವರು ಸಿಂಗಪುರದಿಂದ ಬಂದಿದ್ದಾರೆ. ನಾವು ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಎಷ್ಟೊಂದು ಚಾಲೆಂಜಸ್ ಇರುತ್ತೆ, ಎಷ್ಟೊಂದು ಜವಾಬ್ದಾರಿಗಳು ಖಂಡಿತ ಇರುತ್ತೆ. ಅಂಥದ್ರಲ್ಲಿ ವಿಶ್ವ ಕನ್ನಡ ಹಬ್ಬ ದುಬೈನಲ್ಲಿ ಅದ್ಧೂರಿಯಾಗಿ ಎಲ್ಲ ಕ್ಷೇತ್ರದ ಗಣನೀಯ ಸಾಧನೆ ಮಾಡಿರುವಂತಹ ಗಣ್ಯರನ್ನ, ಕಲಾವಿದರನ್ನ ಗುರುತಿಸಿ ಬೃಹತ್ತಾದ ವೇದಿಕೆನ ವಿಜೃಂಭಣೆಯಿಂದ ಮುಂದುವರಿಸ್ಕೊಂಡು ಅದನ್ನು ಸಾಕ್ಷೀಭೂತರಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ಇನ್ನಷ್ಟು ಅದ್ಧೂರಿತನದಿಂದ, ಇನ್ನಷ್ಟು ಒಂದು ಒಗ್ಗೂಟದಿಂದ ಎಲ್ಲ ಯೂನಿಟಿನ ನಾವು ಸಿಂಗಪೂರ್ನಲ್ಲಿ 28ನೇ ತಾರೀಕು, ಸೆಪ್ಟೆಂಬರ್ 28ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಸೊ ಮೊದಲನೇ ಪತ್ರಿಕಾಗೋಷ್ಠಿ ಇದು ಅಂತ ಹೇಳೋಕ್ಕೆ ಹೆಮ್ಮೆ ಆಗತ್ತೆ. ಮೊದಲನೇ ಪತ್ರಿಕಾಗೋಷ್ಠಿನಲ್ಲೇ ಇಷ್ಟೊಂದು ದೊಡ್ಡ ವೇದಿಕೆನ ನೋಡೋಕ್ಕೆ ಇನ್ನು ನಮಗೆ ಸಿಂಗಪೂರ್ ವೇದಿಕೆನ ಇಮ್ಯಾಜಿನ್ ಮಾಡಿಕೊಂಡ್ರೆ ಖುಷಿ ಕೂಡ ಆಗತ್ತೆ. ಈ ಒಂದು ಅವಕಾಶಕ್ಕಾಗಿ ಇಷ್ಟು ದಿನ ನನ್ನ ನಾಯಕ ನಟಿಯಾಗಿ ನೋಡ್ತಾ ಇದ್ರಿ, ನೃತ್ಯಗಾರ್ತಿಯಾಗಿ ನೋಡ್ತಾ ಇದ್ರಿ, ಬೇರೆ ಬೇರೆ ಎಲ್ಲ ರೀತಿ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಈಗ ಒಂದು ಮುಂದಿನ ಜವಾಬ್ದಾರಿ ಆ ಕನ್ನಡ ಸೇವೆ ಮಾಡೋಕ್ಕೆ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ. ಅದಕ್ಕೆ ಮುಖ್ಯವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಫೌಂಡರ್ ಆದಂತಹ ಶಿವಕುಮಾರ್ ನಾಗರನವಿಲೆ ಅಪ್ಪಾಜಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮೋಹನ್ ಕೃಷ್ಣ ಸರ್ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದು 5,000ಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಬಂದಿದೆ. ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ ಅಥವಾ ಒಂದು ಮ್ಯಾನ್ಯುಯಲ್ ಅಪ್ಲಿಕೇಶನ್ಸ್ ಆಗಲಿ, ಎಷ್ಟೊಂದು ಜನ ನಮಗೆ ಬೇರೆ ಬೇರೆ ದೇಶ, ರಾಜ್ಯ, ರಾಷ್ಟ್ರ, ಹೊರ ದೇಶದಿಂದ ಕೂಡ ನಮಗೆಲ್ಲ ಬರ್ತಾ ಇದೆ. ಅದೆಲ್ಲ ಸ್ಕ್ರೂಟಿನಿ ಮಾಡಿ, ಹಾಗೆ ಸರ್ ಹೇಳ್ದಂಗೆ ವೇದಿಕೆ ಸಿಗದೆ ಪ್ರತಿಭೆ ಇರುವಂತಹ ಪ್ರತಿಭಾವಂತ ಮಕ್ಕಳಿಗೆ ನಾವು ಈ ವರ್ಷ ತುಂಬ ಮಹತ್ತರವಾದಂಥ ಒತ್ತನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಡೆ ವೇದಿಕೆ ಸಿಕ್ಕಿರುತ್ತೆ, ಆದರೆ ಅವರು ಪ್ರತಿಭೆ ಇದ್ದು ಕೂಡ ಎಲೆಮರೆ ಇರುವಂತಹ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಕರ್ಕೊಂಡು ಹೋಗೋ ಜವಾಬ್ದಾರಿ ಒಂದಾದರೆ, ಬುಡಕಟ್ಟು ಜನಾಂಗದ ಒಂದು ತಂಡದಿಂದ ಈಗಿನ ಆಲ್ ಓಕೆವರೆಗೂ ಎಲ್ಲ ವರ್ಗದ ಒಂದು ಕಲೆಗಳನ್ನು ನಾವು ಪರಿಗಣಿಸಿ, ಅಂದರೆ ಬುಡಕಟ್ಟು ಜನಾಂಗದ ವಿಶೇಷ ಹೇಳಬೇಕಂತಂದರೆ ಅವ್ರು ಇರೋ ಜಾಗಕ್ಕೆ ನಮ್ಮ ವಿಶ್ವ ಕನ್ನಡ ಹಬ್ಬ ತಂಡ ಹೋಗಿ ಅವರ ಒಂದು ಲೈಫ್ ಸ್ಟೈಲ್, ಅವ್ರು ಹೇಗಿರ್ತಾರೆ, ಹೇಗೆ ಜೀವನ ಮಾಡ್ತಾರೆ, ಅವರ ಒಂದು ಕಲೆ ಹೇಗಿರುತ್ತೆ ಅಂತ ಒಂದು ಸಾಕ್ಷಿ ಚಿತ್ರ ಕೂಡ ಮೊದಲನೇ ಬಾರಿಗೆ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೂಡ ಮಾಡಿಕೊಟ್ರು. ಅದು ಕೂಡ ಪ್ಲೇ ಮಾಡ್ತಿರ್ತೀವಿ ನನ್ನ ಮಾತಾಗಿದ ತಕ್ಷಣ. ಹಾಗೆ ಈಗಿನ ಕಾಲದ ಆಲ್ ಓಕೆ ಅವರು ಕೂಡ ಬಂದು ಅವರೊಂದು ಕಾನ್ಸರ್ಟ್ ನಡೆಸ್ತಾರೆ. ಹಾಗೆ ವಿಶೇಷ ನಮ್ಮ ರಾಯಭಾರಿ ವಸಿಷ್ಠ ಸರ್ ಇದ್ದಾರೆ ಅಂತ ಹೇಳಿದ್ರೆ, ಜೊತೆಯಾಗಿ ಹರಿಪ್ರಿಯಾ ಮೇಡಮ್ ಬರ್ತಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಏನೂ ಗೊತ್ತಿಲ್ಲದೆ ಅನ್ಪ್ಲಾನ್ಡ್ ಆಗಿ ಒಂದು ಅದ್ಭುತವಾದಂತಹ ಕನ್ನಡ ಗೀತೆಗೆ ನೃತ್ಯ ಮಾಡಿದರು. ಈ ವರ್ಷ ಕೂಡ ಡುಯೆಟ್ ಅಂತೂ ಕನ್ಫರ್ಮ್ ಇದ್ದೇ ಇರುತ್ತೆ, ಹಾಡು ಇರುತ್ತೆ. ಹಾಗೆ ಶಿವಣ್ಣ ಕೂಡ ಬರ್ತಾ ಇದ್ದಾರೆ. ಹಾಗೆ ಮಂಗಲಿ ಮೇಡಮ್ ಬರ್ತಿದ್ದಾರೆ ಅಂತಂದರೆ ಅವ್ರ ಕಡೆಯಿಂದ ಕೂಡ ನಾವು ಒಂದು ಸಂಗೀತನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಗುರುಕಿರಣ್ ಸರ್, ಸಾಧು ಕೋಕಿಲ ಸರ್ ಇವ್ರನ್ನ ಕೂಡ ಅಪ್ರೋಚ್ ಮಾಡ್ತಾ ಇದ್ದೀವಿ. ಆದಷ್ಟು ಎಲ್ಲ ಕನ್ನಡ ಪ್ರತಿಭಾವಂತಹ ಕಲಾವಿದರು ಕೂಡ ನಾವು ಕರ್ಕೊಂಡು ಹೋಗೋ ಒಂದು ವ್ಯವಸ್ಥೆ ನಡೀತಾ ಇದೆ. ಸಾಹಿತ್ಯ, ಸಂಸ್ಕೃತಿ, ನಾಟಕ, ಎಲ್ಲ ಕಲೆ, ಜನಪದ, ಭರತನಾಟ್ಯ ಕಲಾವಿದರು ಎಲ್ಲ ಕ್ಷೇತ್ರದಲ್ಲೂ ಎಲ್ಲಾನು ನಾವು ಗುರುತಿಸಿ ಒಂದು ತಂಡವಾಗಿ ಇಡೀ ದಿನ 28ನೇ ತಾರೀಕು ಬೆಳಗಿಂದ ಸಂಜೆವರೆಗೂ ಪ್ರಶಸ್ತಿ ಪ್ರದಾನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮನ ನಾವು ಅದ್ಧೂರಿಯಿಂದ ನಡೆಸುವಂಥ ಒಂದು ಪ್ರಯತ್ನ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ. ಎಲ್ಲ ಸುದ್ದಿನ ಬಿತ್ತರಿಸಿ ನಾವೇನಾದ್ರು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ನಮಗೆ ತಿದ್ದಿ ನಡೆಸಿ ಅಂತ ಕೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀವಿ. ನಾವೆಲ್ಲರೂ ಮಾಧ್ಯಮ ಮಿತ್ರರು, ನೀವಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನೀವಿಲ್ಲ, ಜೊತೆಯಾಗಿ ಕನ್ನಡ ತೇರನ್ನ ಸಿಂಗಾಪುರ್ವರೆಗೂ ಎತ್ಕೊಂಡು ಹೋಗಿ ನಾವು ಆ ತಾಯಿನ ಒಂದು ಅದ್ಧೂರಿಯಾಗಿ ಆ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಬರೋಕ್ಕೆ ನೀವು ಕೂಡ ಸಾಕ್ಷಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಮಾಡಬೇಕು ಅಂದರೆ ಅದರ ತಂಡ ಅಷ್ಟೇ ಶ್ರೇಷ್ಠವಾಗಿರಬೇಕು. ನನ್ನಲ್ಲಿ ತುಂಬ ಈ ವಿಶ್ವ ಕನ್ನಡ ಹಬ್ಬದ ಪ್ಲಸ್ ಪಾಯಿಂಟ್ ಏನಂದರೆ, ನನ್ನ ಇಡೀ ಒಂದೊಂದು ವಿಭಾಗದ ತಂಡ, ಅದು ನಮ್ಮ ಸೆಲೆಕ್ಷನ್ ಕಮಿಟಿ ಆಗಿರ್ಬೋದು, ಕಲ್ಚರಲ್ ಕಮಿಟಿ ಆಗಿರ್ಬೋದು, ಡಿಸೈನ್ ಟೀಮ್ ಆಗಿರ್ಬೋದು, ಕ್ಯಾಮರಾ ಟೀಮ್ ಇರ್ಬೋದಾಗಿರು, ಎಲ್ಲ ತಂಡದಲ್ಲಿ ನಾವು ಅಪ್ಪಾಜಿಯವರು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ, ಅವ್ರದ್ದು ಡಿಪಾರ್ಟ್ಮೆಂಟ್ನ ಹೆಸರಾಂತ ಜನಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ
ಇಂಟರ್ನ್ಯಾಷನಲ್ ಕಲ್ಚರಲ್ ಕಮಿಟಿ ಮೋಹನ್ ಸರ್ ಇದ್ದಾರೆ ಮತ್ತು ರೂಪಿಕಾ ಅವರಿದ್ದಾರೆ. ಸೊ ಈ ಥರ ಟೀಮ್ ಇರಬೇಕಾದ್ರೆ ನನಗೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಸಿಗತ್ತೆ. ಸೊ ಒಂದು ಹಬ್ಬ, ಮನೆಯಲ್ಲಿ ಹಬ್ಬ ಹೆಂಗೆ ಆಚರಿಸ್ತೀವಿ, ಎಲ್ಲರೂ ಕೈ ಜೋಡಿಸಿ ಖುಷಿಯಾಗಿ ಎಷ್ಟು ಚೆನ್ನಾಗಿ ಹಬ್ಬನ ಆಚರಿಸ್ತೀವೋ ಅದೇ ಥರ ನನ್ನ ವಿಶ್ವ ಕನ್ನಡ ಹಬ್ಬ ತಂಡ ಅನ್ನಲ್ಲ, ಅದನ್ನು ಒಂದು ದೊಡ್ಡ ಕುಟುಂಬ ಅಂತಲೇ ನಾನು ಹೇಳ್ಬೋದು. ಸೊ ಅದೇ ಥರನೇ ನಾವು ವಿಶ್ವ ಕನ್ನಡ ಹಬ್ಬನೂ ಆಚರಿಸ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಬರ್ತಿದ್ದಾರೆ. ಸೊ ಇಂಗ್ಲಿಷ್ ಸರ್ ಕೇಳ್ದಂಗೆ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಶೋ. ಬರೀ ಕನ್ನಡನ ಕರ್ನಾಟಕದಲ್ಲಿ ಮಾತ್ರ ಒಳಗೆ ಅಡಗಿಸ್ಕೊಳ್ಳೋದು ಬದಲು ಸ್ವಲ್ಪ ವಿಶ್ವಕ್ಕೂ ನಾವು ತಲುಪಿಸ್ಬೇಕು ಅಂತ ಇಂಗ್ಲೀಷನ್ನು ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿಂದ ಹೋದ ಕನ್ನಡಿಗರು ಅವ್ರಿಗೂ ಒಂದು ಮನೆಗೆ ವಾಪಸ್ ಬಂದ ಒಂದು ಫೀಲ್ ಬರಬೇಕು ಅಂತ ಬೇರೆ ಬೇರೆ ದೇಶಗಳಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಮೊದಲನೇದಾಗಿ ದುಬೈಯಲ್ಲಿ ಮಾಡಿದ್ವಿ, ಇವಾಗ ಸಿಂಗಪೂರಲ್ಲಿ ನಡೆಸ್ತಾ ಇದ್ದೀವಿ. ಸೊ ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡವನ್ನು ಬೆಳೆಸಬೇಕು, ಕನ್ನಡಾಂಬೆದು ಪ್ರತಿಬಿಂಬ ಅಲ್ಲೇ ಆಗಬೇಕು. ಕನ್ನಡನ ಯಾರು ಹೋದ್ಮೇಲೆ ಮರ್ತೋಗ್ಬಾರ್ದು ಅಂದ್ಬಿಟ್ಟು ಅಲ್ಲಿ ತುಂಬಾ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಸೊ ಈಗಾಗಲೇ ಫಸ್ಟ್ ಸ್ಟೆಪ್ ಮೈಲ್ ಸ್ಟೋನ್ ನಮ್ಮದೇನಿದೆ, ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಅಂತ ಒಂದು ದೊಡ್ಡ ಜಾಗದಲ್ಲಿ ನಮ್ಮ ಡಿಜಿಟಲ್ ಟ್ರೋಫಿ ಲಾಂಚ್ನ ಮಾಡಿದ್ದೀವಿ. ಅಲ್ಲಿರೋ ನಮ್ಮ ಅಮೇರಿಕಾ ಅಧ್ಯಕ್ಷರು ಅದನ್ನು ಹೆಲ್ಪ್ ಮಾಡಿ ಅವರು ನ್ಯೂಯಾರ್ಕಲ್ಲಿ ವಿಡಿಯೋ ಹಾಕ್ಸಿದ್ದಾರೆ. ಸೊ ಟ್ರೈಲರ್ ಲಾಂಚನ್ನೇ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ವಿಶ್ವ ಕನ್ನಡ ಹಬ್ಬ ಸಿಂಗಪೂರ್ದು ಇನ್ನೂ ದೊಡ್ಡ ಮಟ್ಟಕ್ಕೆ ದೊಡ್ಡವರ ಆಶೀರ್ವಾದದಿಂದ ನಿಮ್ಮ ಎಲ್ಲರ ಬೆಂಬಲದಿಂದ ಖಂಡಿತ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಅಂತ ನಂಬಿಕೆ ಇದೆ. ಸೊ ಮೇಜರ್ಲಿ ನಾವು ಇಷ್ಟೇನು ಕಷ್ಟಪಡ್ತೀವಿ ಒಳಗಡೆ ವಿಶ್ವ ಕನ್ನಡ ಹಬ್ಬ ಮತ್ತು ಟೀಮು ತಂಡ ಏನಿದ್ರೂ ನಾವು ಮಾಡೋ ಒಳ್ಳೆ ಕೆಲಸನ ಜನಕ್ಕೆ ತಲುಪಿಸೋದು ಮಾಧ್ಯಮದವರು, ನಿಮ್ಮ ಕೈಯಲ್ಲೇ ಅದು ಸಾಧ್ಯ. ಸೊ ನಮ್ಮಿಬ್ಬರ ನಡುವೆ ಬ್ರಿಡ್ಜ್ ಆಗಿ ನೀವು ನಿಂತಿರ್ತೀರಿ. ಸೊ ದಯವಿಟ್ಟು ನೀವೆಲ್ಲ ಇಷ್ಟವ್ರು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಬೆಂಬಲನೂ ನಮಗಿರಬೇಕು ಅಂತ ಕೇಳ್ಕೊತೀನಿ. ಲಾಟ್ ಆಫ್ ವರ್ಕ್ ಇಸ್ ಗೋಯಿಂಗ್ ಆನ್. ಸ್ಟೇಜ್ ಇರ್ಬೋದು ಅಥವಾ ಪ್ಲೇಸ್ ಇರ್ಬೋದು, ಎಲ್ಲಿ ಏನು ಮಾಡಬೇಕು ಮತ್ತು ಲಾಜಿಸ್ಟಿಕ್ಸ್ ಏನು ಮಾಡಬೇಕು, ಈ ಡಿಸ್ಕಷನ್ಸ್ ಎಲ್ಲ ತುಂಬ ಆಗ್ತಾ ಇದೆ. ಸೊ ವಿ ಆರ್ ಆಲ್ ವೆಲ್ ಪ್ರಿಪೇರ್ಡ್. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಇವೆಂಟ್ ಟು ಹ್ಯಾಪನ್ ವೆರಿ ಸೂನ್. ಆ್ಯಂಡ್ ನಮಗೆ ಕನ್ನಡಿಗರಿಗೆ ಸಿಂಗಾಪುರಲ್ಲಿರುವಂಥ ಕನ್ನಡಿಗರಿಗಂತೂ ಹಬ್ಬನೇ ಆಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಇವೆಂಟ್ ಟು ಹ್ಯಾಪನ್ ಇನ್ ಸಿಂಗಾಪುರ್. ಥ್ಯಾಂಕ್ ಯು ವೆರಿ ಮಚ್. ರಾಯಭಾರಿ, ವಿಶ್ವ ಕನ್ನಡ ಹಬ್ಬದ ರಾಯಭಾರಿ, ಈ ಒಂದು ಪದ ಕೇಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ ನನಗೆ. ನಮ್ಮೆಲ್ಲರ ಬಹುತೇಕ ಇಲ್ಲಿರ್ತಕ್ಕಂಥ ಎಲ್ಲರ ಬದುಕಿನ ದೈನಂದಿನ ಬದುಕಿನ ರಾಯಭಾರ ಕನ್ನಡದ್ದು, ಅಸ್ಮಿತೆ ನಮ್ಮೆಲ್ಲರದ್ದು ಕನ್ನಡ. ಹೀಗಿರ್ಬೇಕಾದ್ರೆ ಕನ್ನಡವನ್ನು ಆಚರಿಸೋದು, ಕನ್ನಡದ ಹಬ್ಬ ವಿಶ್ವ ಮಟ್ಟದಲ್ಲಿ ವಿಶ್ವ ಕನ್ನಡ ಹಬ್ಬವಾಗಿ ರೂಪುರೇಷೆಗೊಂಡು ದೊಡ್ಡ ಮಟ್ಟದಲ್ಲಿ ಕನ್ನಡವನ್ನು ಕೊಂಡಾಡುವಂಥ, ಆಚರಿಸ್ತಕ್ಕಂಥ, ಕನ್ನಡತನವನ್ನು ಪಸರಿಸ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್, ನಮ್ಮ ಶಿವಕುಮಾರ್ ನಾಗರನವಿಲೆ ಅವರ ಸಾರಥ್ಯದಲ್ಲಿ ಇಂಥ ಒಂದು ಒಳ್ಳೆಯ ಒಂದು ಆಲೋಚನೆ, ಕನ್ನಡದ ಯೋಚನೆ ನನ್ನ ಕೇಳೋದಾದರೆ ಏನಂದರೆ, ನಮ್ಮ ಚಂದ್ರು ಅವರು ಮಾತಾಡಿದ್ರು ಈಗಷ್ಟೇ, ಈ ಥರ ಹಲವಾರು ಜನ ಅಂದರೆ ಸಾವಿರಾರು ಜನ ವರ್ಷಗಟ್ಟಲೆ ಆಗಿರುತ್ತೆ ಕರ್ನಾಟಕದಿಂದ ಭಾರತದಿಂದ ಆಚೆ ಹೋಗಿ ಹೊರಗಡೆ ಇದ್ದು ಕೂಡ, ಹೊರನಾಡಲ್ಲಿದ್ದರೂ ಕೂಡ ಕನ್ನಡವನ್ನು ಬಿಡದೆ, ಕನ್ನಡವನ್ನು ಸ್ಮರಿಸ್ತಾ ಅವರ ಆಚರಣೆಗಳಲ್ಲಿ ದೈನಂದಿನ ಆಚರಣೆಗಳಲ್ಲಿ ಕನ್ನಡವನ್ನು ಇಟ್ಕೊಂಡು ಕನ್ನಡತನವನ್ನು ಬಾಳ್ತಿದ್ದಾರೆ ಹೊರಗಡೆ ಇದ್ದು ಕೂಡ. ನಿಮ್ಮಂಥ ಕನ್ನಡ ಮನಸ್ಸುಗಳ ಜೊತೆ ಬೆರೆಯುವಂಥ ಒಂದು ಸುವರ್ಣ ಅವಕಾಶ. ಏನಂದರೆ ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಸೆಲೆಬ್ರೇಷನ್ ಆಗಲಿ, ಯಾವುದೇ ಒಂದು ಆಚರಣೆ ಆಗಲಿ, ಅಥವಾ ಯಾವುದನ್ನೇ ಒಂದು ನಾವು ದೊಡ್ಡ ಮಟ್ಟದಲ್ಲಿ ದೊಡ್ಡ ವ್ಯಾಪ್ತಿಯಲ್ಲಿ ಪಸರಿಸಬೇಕು ಅಂತ ಅಂದ್ಕೊಂಡಾಗ ಅದು ಸಮಗ್ರವಾಗಿ ಕೂಡ ಬರಬೇಕು. ಒಂದು ಕಡೆ ಒಬ್ಬರು ಯಾರೋ ಮಾಡೋದ್ರಿಂದ ನಡೆಯೋದಿಲ್ಲ. ಸೊ ಸಮಗ್ರವಾಗಿ ಯಾವಾಗ ಒಂದು ಆಚರಣೆ ಎಲ್ಲ ಕಡೆಯಿಂದನೂ ನಡೆಯುತ್ತೆ, ಆವಾಗ ಅದರ ರೆಸನೇಷನ್ ದೊಡ್ಡದು, ಅದರ ವ್ಯಾಪ್ತಿ ದೊಡ್ಡದಾಗುತ್ತೆ, ಅದು ನೆಲೆಸುತ್ತೆ ಹೆಚ್ಚು ಕಾಲ. ಆ್ಯಂಡ್ ಎಲ್ಲರೂ ಸೇರಿ ಈಗ ನಾವೆಲ್ಲರೂ ಈಗ ಇಲ್ಲಿ ಕೂತಿರೋರೆ ಒಂದಷ್ಟು ಜನ ಒಟ್ಟಿಗೆ ಕೂಗಿದ್ರೆ ಸದ್ದು ಎಷ್ಟು ಜೋರಾಗಿರುತ್ತೆ ಒಬ್ಬ ಕೂಗೋದಕ್ಕಿಂತ. ಸೊ ಆ ನಿಟ್ಟಲ್ಲಿ ಗ್ಲೋಬಲಿ ಎಲ್ಲ ಕಡೆನೂ ಕನ್ನಡತನವನ್ನು ಕೊಂಡಾಡ್ತಿರ್ತಕ್ಕಂಥ ಎಲ್ಲರ ಜೊತೆ, ನಿಮ್ಮಂಥವ್ರ ಜೊತೆ ಸೇರಿ ಕನ್ನಡವನ್ನು ಹೆಚ್ಚು ವ್ಯಾಪಿಸಬೇಕು. ಕನ್ನಡದ ಕಲಾವಿದರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಎಲೆಮರೆಕಾಯಿಂದ ಇರ್ತಕ್ಕಂಥ ಕಲಾವಿದರು
ಅವ್ರಿಗೆ ಗ್ಲೋಬಲಿ ಒಂದು ಪ್ಲಾಟ್ಫಾರ್ಮ್ ಅಂತ ಸಿಕ್ಕಿದಾಗ, ಸ್ಟೇಜ್ ಅಂತ ಸಿಕ್ಕಿದಾಗ ಅವ್ರಿಗೂ ಕೂಡ ಒಂದು ಭವಿಷ್ಯಕ್ಕೆ ಒಳ್ಳೆ ಒಂದು ದಾರಿಯಾಗುತ್ತೆ. ಜೊತೆಗೆ ಕನ್ನಡದ ಸಾಧಕರನ್ನು ಆ ಮಣ್ಣಿನಲ್ಲಿ ಹೋಗಿ ಕನ್ನಡತನವನ್ನು ಕೊಂಡಾಡ್ತಾ ಅವರವರ ಸಾಧನೆಗಳನ್ನ ಮೆರೆಸ್ತಾ ನಾವೆಲ್ಲ ಗೌರವಿಸ್ತಾ ಕನ್ನಡವನ್ನು ಸೆಲೆಬ್ರೇಟ್ ಮಾಡೋದು ಈ ಒಂದು ವಿಶ್ವ ಕನ್ನಡ ಹಬ್ಬದ ಉದ್ದೇಶ. ಹಾಗಾಗಿ ಇಂಥ ಒಂದು ಉತ್ತಮವಾದ ಕನ್ನಡದ ಕೆಲಸಕ್ಕೆ ಕೈ ಜೋಡಿಸೋದಕ್ಕೆ ನನಗೆ ಬಹಳ ಹೆಮ್ಮೆ. ಆ್ಯಂಡ್ ನನಗೆ ಈ ಅವಕಾಶ ಕೊಟ್ಟಂಥ ನಿಮಗೆ ಹಾಗೂ ಇಡೀ ತಂಡಕ್ಕೆ ಧನ್ಯವಾದಗಳು. ಇದು ನೀವು ಹೇಳ್ದಂಗೆ ಎಷ್ಟೇ ವರ್ಷ ಆಗಲಿ ನಾ ಇರೋ ತನಕ ಈ ಒಂದು ತಂಡ ಜೊತೆ ಇರ್ತೀನಿ. ಕಾರಣ ನಮ್ಮ ಕನ್ನಡ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಹ ಗೋವರ್ಧನಗಿರಿ ಮೂಡುತ್ತದೆ ಅಂತ ಹೇಳಿದ್ದಾರೆ. ನಿಮ್ಮಂಥ ಸಾಧಕರು ದಿಗ್ಗಜರು ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವರ ಹುಟ್ಟುಹಬ್ಬ ಕೂಡ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಹಾಗೆ ನಮ್ಮ PRO ನಾಗೇಂದ್ರ ಸರ್ ಅವರ ಹುಟ್ಟುಹಬ್ಬ ಕೂಡ, ಅವ್ರಿಗೂ ಕೂಡ ದೇವರ ಆಶೀರ್ವಾದ ಅವರಿಗೆ ಸಲ್ತಾ ಇದೆ. ಇದ ಒಂದು ವಿಶೇಷವಾದಂತಹ ಸಂದರ್ಭವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾಗೇಂದ್ರ ಸರ್ ಅವರಿಗೆ ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಸರ್ವ ವಿದ್ಯೆಗಳಿಗೂ ಅಧಿಪತ್ಯ ಆಗಿರ್ತಕ್ಕಂತಹ ಗುರುವಿನ ಮಾರ್ಗದರ್ಶನಕ್ಕೆ ನಡೀತಕ್ಕಂತಹ ಒಂದು ರಥದ ಮೇಲೆ ಹಾರತಕ್ಕಂತಹ ಪತಾಕೆ, ಆ ಪತಾಕೆ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಧ್ವಜವನ್ನು ರಾಜ್ಯದಿಂದ ಹೊರ ರಾಜ್ಯದವರೆಗೂ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ, ದೇಶದಿಂದ ವಿದೇಶಗಳವರೆಗೂ ತೆಗೆದುಕೊಂಡಿರ್ತಕ್ಕಂತಹ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ನ ನಮ್ಮ ಶಿವಕುಮಾರ್ ನಾಗರನವಿಲೆ ಅವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಸಹಿತ ಶ್ರಮಿಸಿ ಈ ಹಿಂದೆ ದುಬಾಯಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ರಾಜ್ಯದಲ್ಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಈ ನಿಮ್ಮ ಆನಂದ್ ಗುರೂಜಿಯವರನ್ನ ಜೊತೆ ತಗೊಂಡ್ರು, ಒಂದಷ್ಟು ಸಲಹೆಗಳನ್ನು ವಿಚಾರಣೆ ತೆಗೆದುಕೊಂಡ್ರು. ಹಾಗೆ ಬರೀ ಧರ್ಮ ಸಂಸ್ಕೃತಿ ಸಂಪ್ರದಾಯ ಅನ್ನೋದಲ್ದಿರ, ಬರೀ ನಮ್ಮ ರಾಜ್ಯದ ಕಾರ್ಯಕ್ರಮಗಳಲ್ದಿರ, ರಾಜ್ಯದ ಕರ್ನಾಟಕದ ಕನ್ನಡಂಬೆಯ ವಿಶೇಷವಾಗಿರ್ತಕ್ಕಂಥ ಕನ್ನಡದ ಧ್ವನಿಯನ್ನು ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಕನ್ನಡಾಂಬೆಯ ಪತಾಕೆಯನ್ನು ಹಾರಿಸಬೇಕು ಎಂಬತಕ್ಕಂಥ ಅದ್ಭುತವಾದಂಥ ಚಿಂತನೆಯನ್ನು ಮಾಡಿ ಆ ಒಂದು ಸಾಧನೆಯನ್ನು ಪ್ರಪ್ರಥಮ ಬಾರಿ ದುಬಾಯಲ್ಲಿ ನಡೆಸಿದ್ರು. ಹಾಗೆ ದುಬಾಯಲ್ಲಿ ನಡೆದಂಥ ಕಾರ್ಯಕ್ರಮ, ಆ ದುಬಾಯಿ ಕಾರ್ಯಕ್ರಮ ಇನ್ನೂ ಮೆಲುಕು ಹಾಕುವಾಗಲೇ ಮತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮ ಸಿಂಗಪುರಲ್ಲಿ ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ಮುಂದಿಟ್ಟರು. ಸಿಂಗಪುರಲ್ಲೂ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಒಡನಾಡಿಗಳನ್ನು ತೆಗೆದುಕೊಂಡು ಅಲ್ಲಿನ ಅಧ್ಯಕ್ಷರನ್ನು ಹಾಗೂ ಅಲ್ಲಿನ ಸಾಂಸ್ಕೃತಿಕವಾದಂತಹ ವೇದಿಕೆಯನ್ನು, ಎಷ್ಟೋ ಜನ ಕಲಾವಿದರನ್ನು ಒಂದು ಕಡೆ ಸೇರಿಸ್ಕೊಂಡು ಆ ಕಲೆಯನ್ನು ಮತ್ತಷ್ಟು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದಿರ ವಿದೇಶಗಳಲ್ಲೂ ಸಹಿತ ಆ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಮುಂದಾದರು. ಅದಕ್ಕಾಗಿ ಇಂತಹ ಮುತ್ತು ರತ್ನಗಳನ್ನೆಲ್ಲ ಒಂದು ಕಡೆ ಸೇರಿಸಿದ್ರು. ಯಾಕೆಂದರೆ ಚಿಂತನೆ ಒಬ್ಬರದಾದರೆ ಸಾಲದು, ಆ ಚಿಂತನೆಯ ಜೊತೆಯಲ್ಲಿ ಕೈ ಹಿಡಿಯುವಂತಹ ಮುತ್ತು ರತ್ನಗಳು ಸಮಂಜಸವಾಗಿದ್ದರೆ ಆ ಒಂದು ಪದಕಕ್ಕೆ ಆನಂದವಾಗಿರುತ್ತೆ. ನಿಮ್ಮೆಲ್ಲರ ಸಹಕಾರ ಇದ್ದಾಗ ಅಷ್ಟೇ ನಾವು ಒಂದು ವಿಶೇಷ ರೀತಿಯಲ್ಲಿ ನಮ್ಮ ಒಂದು ಪ್ರಯತ್ನಕ್ಕೆ ಫಲ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ಗುರುಗಳ ಆಶೀರ್ವಾದ. ಎಲ್ಲರಿಗೂ ಕನ್ನಡದ ನಮಸ್ಕಾರ. ಎರಡು ಕೈ ಜೋಡಿಸಿ ನಮಸ್ಕಾರ. ಎರಡು ಕೈ ಜೋಡಿಸೋದ್ರಲ್ಲಿ ಒಂದು ಸಂಸ್ಕೃತಿ ಇದೆ, ಅದು ಕನ್ನಡದ ಸಂಸ್ಕೃತಿ ಮತ್ತು ಕನ್ನಡದ ಅಸ್ಮಿತೆ. ಅದು ಇಂತಹ ಕನ್ನಡದ ಸಂಸ್ಕೃತಿಯನ್ನು, ಸಾಂಸ್ಕೃತಿಕ ಸೊಬಗನ್ನು ವಿದೇಶದಲ್ಲಿ ಮಾಡ್ತಿದ್ದೀವಲ್ಲ, ಅದೇ ಹಬ್ಬ, ಅದೇ ವಿಶ್ವ ಕನ್ನಡ ಹಬ್ಬ. ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದ್ಯೋಗಿಗಳೇ, ವಿಶೇಷವಾಗಿ ಈ ಕನ್ನಡ ನಾಡಿನಲ್ಲಿ ತಮ್ಮದೇ ಆದ ಸೇವೆ ಮೂಲಕ ಕನ್ನಡ ತಾಯಿ ಭುವನೇಶ್ವರಿ ಸೇವೆಯನ್ನು ಮಾಡ್ತಿರ್ತಕ್ಕಂತಹ ಎಲ್ಲ ಕನ್ನಡದ ಕಟ್ಟಾಳುಗಳೇ, ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆ ಅಖಂಡವಾದ ಆಶೀರ್ವಾದವನ್ನು ಎಲ್ಲ ಕಾಲದಲ್ಲಿ ಮಾಡ್ತಿರ್ತಕ್ಕಂತಹ ಆನಂದ್ ಗುರೂಜಿರವರಿಗೆ ವಿಶ್ವ ಕನ್ನಡ ಹಬ್ಬದ ಪರವಾಗಿ, ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ವಿಶ್ವ ಕನ್ನಡ ಹಬ್ಬದ ರಾಯಭಾರಿಗಳು, ಅಪ್ಪಟ ದೇಸಿ ಪ್ರತಿಭೆ, ಚಿನ್ನದ ಕಂಠದ ಕನ್ನಡ ದೊರೆ ವಶಿಷ್ಠ ಸರ್, ತಮಗೆ ಧನ್ಯವಾದಗಳು ಸರ್. ನಮ್ಮನ್ನೆಲ್ಲ ಒಟ್ಟುಗೂಡಿಸಿದಂಥ ಒಂದು ಕನ್ನಡದ ಶಕ್ತಿ, ನಮ್ಮ ಎಲ್ಲರೂ ಪ್ರೀತಿಯಿಂದ ಅವ್ರನ್ನ ಅಪ್ಪಾಜಿ ಅಂತ ಕರೀತಾರೆ, ಅಷ್ಟೊಂದು ಆತ್ಮೀಯರು. ಬಹುಶಃ ಒಬ್ಬ ವ್ಯಕ್ತಿ ಒಳಗಡೆ ಎಲ್ಲರೂ ಅವ್ರನ್ನ ಅಪ್ಪಾಜಿ ಅಂತ ಕರಿಬೇಕಂದ್ರೆ ಅದೊಂದು ಗುಣಗಳ ಸಂಗಮ. ಸರ್, ಶಿವಕುಮಾರ್ ಸರ್, ತಮಗೆ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮದೇ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಅನಂತ ಧನ್ಯವಾದಗಳು. ಸುಂದರ ಮುಖದ ಚೆಲುವೆ, ಕನ್ನಡದ ದೇಸಿ ಪ್ರತಿಭೆ, ಭರತನಾಟ್ಯ ಕಲಾವಿದೆ, ಬಹುಮುಖ ಪ್ರತಿಭೆ ರೂಪಿಕೆ ಅವರೇ, ತಮಗೆ ಧನ್ಯವಾದಗಳು.
ರಂಜಿತಾ ಸುಂದರ್ ಅವರು ನಮ್ಮ ಕಾರ್ಯಕ್ರಮದ ಕಾರ್ಯದರ್ಶಿಗಳು, ವಿಶೇಷವಾಗಿ ಚಿನುಕುರ್ಳಿ ಅಂತ ನಾವು ಕರಿತೀವಿ, ಅಂತಹ ಚಿನುಕುರ್ಳಿಗೆ ವಂದನೆಗಳು. ಪದ್ಮ ನಾಗರಾಜ್ ಮೇಡಮ್ ಅವರು ಹಿರಿಯ ಪತ್ರಕರ್ತರು, ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಿದ್ದಾರೆ ವಿದೇಶದಲ್ಲಿ, ತಮಗೆ ಅಭಿನಂದನೆಗಳು. ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ರಾಜ್ಯ ಅಲ್ಲದಿರೋ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಪಸರಿಸುವಂತಹ ದೊಡ್ಡ ಜವಾಬ್ದಾರಿ ಕಾಯಕ ನಿಮ್ಮದಾಗಿದೆ. ಇದರ ಮಧ್ಯದಲ್ಲಿ ಕನ್ನಡಾಂಬೆಯ ತೇರನ್ನು ಸಿಂಗಪುರ್ವರೆಗೂ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಒಂದು ವಿಶೇಷವಾದಂತಹ ಪತಾಕೆಯನ್ನು ಹಾರಿಸಿ ಅಲ್ಲಿರ್ತಕ್ಕಂತಹ ಕನ್ನಡದ ಕಟ್ಟಾಳುಗಳಿಗೆ ಜೊತೆಗೆ ಕನ್ನಡದ ಒಂದು ವಿಶೇಷವಾಗಿರ್ತಕ್ಕಂತಹ ನುಡಿಮುತ್ತನ್ನು ಪ್ರತಿನಿತ್ಯ ಅದರ ಅಭ್ಯಾಸದಲ್ಲಿಟ್ಟುಕೊಂಡು ತಾವು ಮಾಡುವ ಕಾಯಕ ಹೇಗಿದ್ದರೂ ಕನ್ನಡಾಂಬೆಯನ್ನು ಆರಾಧನೆ ಮಾಡ್ತಿರ್ತಕ್ಕಂಥ ಅಲ್ಲಿನ ಕನ್ನಡಿಗರ ಜೊತೆ ಕನ್ನಡದ ಹಬ್ಬವನ್ನು ಮಾಡಬೇಕು, ಹಬ್ಬದ ಆಚರಣೆ ಮಾಡಬೇಕು ಎಂಬತಕ್ಕಂತಹದ್ದು ಕರ್ನಾಟಕ ಪ್ರೆಸ್ ಕ್ಲಬ್ನ ನಮ್ಮ ಶಿವಕುಮಾರ್ ನಾಗರಲವೇನದು ಅವರ ಈ ಅದ್ಭುತವಾದಂಥ ಕನಸು ಇದು ನನಸಾಗಬೇಕು. ಹಾಗಾಗಿ ಈ ಹಿಂದೆ ದುಬೈಲಾಯಿತು, ಈಗ ಸಿಂಗಪುರ್ಲಾಗ್ತದೆ. ಇದಾದ ನಂತರ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಈ ಕನ್ನಡದ ತೇರು ಇಳಿಯುವಂತಹದ್ದು ಅದರ ಈಗಾಗಲೇ ಪೂರ್ವಭಾವಿ ಸಿದ್ಧತೆಗಳು ನಡೀತಾ ಇದೆ. ಸರ್, ಏನಾದರೂ ಥೀಮ್ ಅಂತ ಇಟ್ಕೊಂಡಿದ್ದೀರಾ? ಈ ಥರನೇ ಒಂದು ಥೀಮ್, ಒಬ್ಬ ವ್ಯಕ್ತಿನ ರೆಪ್ರೆಸೆಂಟ್ ಮಾಡೋದು, ಆ ರೀತಿ ಏನಾದರೂ? ನೋಡಮ್ಮ, ಕನ್ನಡದ ಪ್ರತಿಯೊಬ್ಬರನ್ನು ಸಹಿತ ಅದರಲ್ಲೂ ಕನ್ನಡಿಗರಿಗೆ ಅವರಲ್ಲಿರ್ತಕ್ಕಂಥ ವಿದ್ಯೆ ಜ್ಞಾನ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಅರಿತು ಸಾಕಷ್ಟು ಸಾಹಿತ್ಯದಲ್ಲಾಗಲಿ ಅಥವಾ ಅವರ ಕಲೆಗಳಲ್ಲಾಗಲಿ ಯಾವ ಒಂದು ನೈಪುಣ್ಯತೆಯಲ್ಲಿ ವಿಶೇಷತೆ ಇರುತ್ತೋ ಅಂತಹವ್ರನ್ನ ಗುರುತಿಸಿ ಅವರು ಎಲ್ಲೇ ಇದ್ದರೂ ಅವ್ರಿಗೊಂದು ಸ್ಥಾನಮಾನವನ್ನು ಕಲ್ಪಿಸಿ ನಮ್ಮ ಕನ್ನಡದ ತೇರು ಕನ್ನಡದ ಬಾವುಟವನ್ನು ಹಾರಿಸುವಂಥದ್ದೇ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಓದ್ಸಲಿ ಸಿದ್ಧತೆ ಏನಿತ್ತಂದರೆ ನಾವು ಇನ್ನೂ ಹೊಸದಾಗಿ ವಿಶ್ವ ಕನ್ನಡ ಹಬ್ಬ ವಿದೇಶದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಎಲ್ಲವೂ ಹೊಸದಾಗಿತ್ತು, ತುಂಬ ಕಷ್ಟ ಆಗ್ತಿತ್ತು ಮಾಡೋದಕ್ಕೆ. ಯಾರ್ಯಾರಿಗೆ ಏನೇನು ಕೆಲಸ ಕೊಡಬೇಕು ಅನ್ನೋದು ಕೂಡ ನಮಗೆ ಗಾಬರಿ ಇತ್ತು. ಆದರೆ ಈ ಸರಿ ಓದ್ಸಲಿ ಏನೆಲ್ಲ ನಮಗೆ ತೊಂದರೆಗಳಾಯಿತು ಅದನ್ನೆಲ್ಲ ತಿದ್ಕೊಳ್ತಾ ಈ ಸಲ ಸುಲಭವಾಗಿ ವಿಶ್ವ ಕನ್ನಡ ಹಬ್ಬ ಮಾಡೋದಕ್ಕೆ ಭಾಳ ಅದ್ಧೂರಿಯಾಗಿ ಸಿದ್ಧತೆ ನಡೀತಾ ಇದೆ. ಮೂಲ ಕನ್ನಡಿಗರು ಮತ್ತು ಅನಿವಾಸಿ ಕನ್ನಡಿಗರ ಒಂದು ಬೆಸುಗೆ ಅಂತ ಹೇಳ್ಬೋದು ಈ ಕಾರ್ಯಕ್ರಮ. ಸೊ ಆ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಮನೆ? ತುಂಬ ಖುಷಿ ಇದೆ. ಯಾಕೆಂತಂದರೆ ನಮಗೆ ಓದ್ಸಲಿ ಅಲ್ಲಿ ನಾವು ದುಬೈನಲ್ಲಿ ಮಾಡಿದಾಗ ಅಲ್ಲಿ ಕನ್ನಡಿಗರೆಲ್ಲರೂ ಅಲ್ಲಿ ಗಲ್ಫು ದೇಶದ ಅಧ್ಯಕ್ಷರು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರು ಸಾಧನ್ ದಾಸ್ ಅಂತ ಅವರು ನಮಗೆ ಭಾಳ ಸಾಥ್ ಕೊಟ್ಟು ನಮಗೆ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದೇ ಥರ ಈ ಸಲ ಕನ್ನಡ ಸಂಘ ಸಿಂಗಪೂರ್ನ ವೆಂಕಟರತ್ನಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ತಂಡ ಇಡೀ ತಂಡ ಭಾಳ ಅವರಿಗೆ ಭಾಳ ಖುಷಿಯಿಂದ ಈ ಸಲ ಕಾರ್ಯಕ್ರಮನ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಯಾಕೆಂದರೆ ಲಾಸ್ಟ್ ಟೈಮ್ ನಾವೇನು ದುಬೈನಲ್ಲಿ ಮಾಡಿದ್ದೋ ಕನ್ನಡ ಹಬ್ಬವನ್ನು ನಾವು ಲಾಸ್ಟ್ ಟೈಮ್ ಮಾಡಿದ್ದು ಅದು ಮೊದಲನೇ ಸರಿ. ಅಷ್ಟು ಅದ್ಧೂರಿಯಾಗಿ ಯಾವಾಗೂ ಮಾಡಿಲ್ಲ, ಅಷ್ಟು ಅದ್ಧೂರಿಯಾಗಿ ನಾವು ಮಾಡಿದೋ. ಈ ಸಲ ಮಾಡ್ತಾ ಇರೋದು ಕೂಡ ವಿಶ್ವ ಕನ್ನಡ ಹಬ್ಬ ಸಿಂಗಪೂರ್ನಲ್ಲಿ ಇದು ಕೂಡ ಮೊದಲನೇದಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ರಾಯಭಾರಿಯಾಗಿ ವಸಿಷ್ಠ ಇದ್ದಾರೆ, ಅತಿಥಿಯಾಗಿ ಶಿವರಾಜ್ ಕುಮಾರ್ ಅವರು ಬರ್ತಾ ಇರುವಂಥದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದ್ರ ಬಗ್ಗೆ ಅದು ಭಾಳ ಖುಷಿ ಇದೆ. ಯಾಕೆಂದರೆ ನಮಗೆ ಇಲ್ಲಿರೋರಿಗೆ ಏನಂತಂದರೆ ಯಾವಾಗೂ ಖುಷಿನೇ, ಶಿವಣ್ಣ ವಸಿಷ್ಠ ಸಿಂಹ ಅಂದರೆ ಯಾವಾಗೂ ಖುಷಿನೇ. ಆದರೆ ಅವ್ರಿಗೆ ಏನಾಗಿರುತ್ತೆ, ಸಿಂಗಪೂರ್ ಕನ್ನಡಿಗರಿಗೆ ಇಲ್ಲಿಂದ ಕಲಾವಿದರು, ಅದರಲ್ಲೂ ದೊಡ್ಡ ಮನೆ ಒಂದು ದೊಡ್ಡ ಕಲಾವಿದರು ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲ ತುಂಬ ಒಂಥರ ಖುಷಿ ಇದೆ. ಅವರೆಲ್ಲ ಇವ್ರನ್ನ ಸ್ವಾಗತ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅವರು ಇಲ್ಲಿ ಕನ್ನಡಿಗರು ತುಂಬ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಪ್ರತಿದಿನ ನಾವು ಆನ್ಲೈನಲ್ಲಿ ಮಾತಾಡಿ ಹೇಗೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಅವ್ರಿಗೆಲ್ಲ ಯಾವ ರೀತಿ ಅವಕಾಶ ಕೊಡಬೇಕು. ಯಾಕೆಂದರೆ ಅಲ್ಲೂ ಪ್ರತಿಭೆಗಳಿದೆ, ಗಾಯಕರಿದ್ದಾರೆ ಮತ್ತು ನೃತ್ಯ ಕಲಾವಿದರಿದ್ದಾರೆ, ಎಲ್ಲ ಥರ ಕಲಾವಿದರಿದ್ದಾರೆ. ಅವ್ರನ್ನೆಲ್ಲ ನಾವು ಆಯ್ಕೆ ಮಾಡಿ ಅವ್ರನ್ನೂ ನಾವು ಇದರಲ್ಲಿ ಜೊತೆ ಸೇರಿಸ್ಕೊಂಡು ಮಾಡಬೇಕು ಅಂತ ಮಾಡ್ತಾ ಇರೋದು. ಅವ್ರಿಗೆ ಭಾಳ ಖುಷಿ ಈ ಕಾರ್ಯಕ್ರಮ ಮಾಡೋದು.